ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು PSTR, GPSTR, HSTR ಮತ್ತು ಕರ್ನಾಟಕ TETಗೆ ಉಪಯುಕ್ತವಾಗುವಂತೆ ಶೈಕ್ಷಣಿಕ ಮನೋವಿಜ್ಞಾನ ವಿಷಯದಲ್ಲಿನ ಬ್ರೂನರ್ ಅವರಿಗೆ ಸಂಬಂಧಪಟ್ಟಂತೆ 30 ಪ್ರಮುಖ ಪ್ರಶ್ನೋತ್ತರಗಳನ್ನು ಮತ್ತು ಅವುಗಳಿಗೆ ಸರಳ ವಿವರಣೆಯನ್ನು ನೋಡ್ತಾ ಹೋಗೋಣ. ಈ ಹಿಂದಿನ ಸೆಷನ್ನಲ್ಲಿ ನಾವು ಬ್ರೂನರ್ ಅವರ ಬಗ್ಗೆ, ಅವರ ಅನ್ವೇಷಣಾ ಕಲಿಕೆ, ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದ ಬಗ್ಗೆ ಮತ್ತು ಆ ಸಿದ್ಧಾಂತದಲ್ಲಿ ಬರುವಂತಹ 3 ಪ್ರಮುಖ ಹಂತಗಳ ಬಗ್ಗೆ ವಿಸ್ತಾರವಾಗಿ ನೋಡಿದ್ದೀವಿ ಅಲ್ವಾ. ಹಾಗೆ ಬ್ರೂನರ್ ಅವರ ಸುರುಳಿ ಪಠ್ಯಕ್ರಮದ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಆ ಒಂದು ಸೆಷನ್ನಲ್ಲಿ ನೀಡಿದ್ದೀನಿ. ಯಾರೆಲ್ಲ ಆ ವಿಡಿಯೋನ ಇನ್ನೂ ನೋಡಿಲ್ವೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಮೊದಲು ಆ ವಿಡಿಯೋವನ್ನು ನೋಡಿ, ನಂತರ ಇದನ್ನು ನೋಡೋದ್ರಿಂದ ನಿಮಗೆ ಇದು ಸುಲಭವಾಗಿ ಅರ್ಥ ಆಗುತ್ತೆ ಮತ್ತು ಬ್ರೂನರ್ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳು ನಿಮಗೆ ಅರ್ಥ ಆಗುತ್ತೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಸೆಷನ್ನ ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ, ಜೆರೋಮ್ ಎಸ್ ಬ್ರೂನರ್ ರವರು ಯಾವ ದೇಶದ ಪ್ರಸಿದ್ಧ ಮನೋವಿಜ್ಞಾನಿ? ಆಯ್ಕೆಗಳು ಜರ್ಮನಿ, ಅಮೆರಿಕ, ರಷ್ಯಾ ಮತ್ತು ಫ್ರಾನ್ಸ್. ಇದಕ್ಕೆ ಸರಿಯಾದ ಉತ್ತರ ಅಮೆರಿಕ. ಇಲ್ಲಿ ನಾನು ಹೆಚ್ಚೇನು ವಿವರಣೆ ಕೊಡೋದಿಲ್ಲ, ಯಾಕೆ ಅಂತ ಹೇಳಿದ್ರೆ ಈ ಹಿಂದಿನ ಸೆಷನ್ನಲ್ಲಿ ಈ ಒಂದು ಜೆರೋಮ್ ಎಸ್ ಬ್ರೂನರ್ ಅವರಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ವಿವರಣೆಯನ್ನು ಅಲ್ಲಿ ನೀಡಿದ್ದೀನಿ. ನೀವು ಆ ತರಗತಿಯನ್ನು ವೀಕ್ಷಿಸಬಹುದು. ಇಲ್ಲಿ ನಾನು ಸಣ್ಣ ವಿವರಣೆಯೊಂದಿಗೆ ಮಾತ್ರ ಪ್ರಶ್ನೋತ್ತರಗಳನ್ನು ನೀಡ್ತಾ ಹೋಗ್ತೀನಿ. ವಿವರಣೆ: ಜೆರೋಮ್ ಎಸ್ ಬ್ರೂನರ್ ರವರು ಅಮೆರಿಕದ ಪ್ರಸಿದ್ಧ ಜ್ಞಾನಾತ್ಮಕ ಮನೋವಿಜ್ಞಾನಿಯಾಗಿದ್ದು, ಶಿಕ್ಷಣ ಮತ್ತು ಕಲಿಕಾ ಸಿದ್ಧಾಂತಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಎರಡನೇ ಪ್ರಶ್ನೆ, ಬ್ರೂನರ್ ಅವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತವು ಎಷ್ಟು ಹಂತಗಳನ್ನು ಒಳಗೊಂಡಿದೆ? ಆಯ್ಕೆಗಳು 2 ಹಂತಗಳು, 3 ಹಂತಗಳು, 4 ಹಂತಗಳು, 5 ಹಂತಗಳು. ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ ಬಿ, 3 ಹಂತಗಳು. ಬ್ರೂನರ್ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನು ಇನ್ನೂ ಅನೇಕ ರೀತಿಯಾಗಿ ಕರೀತಾ ಹೋಗ್ತಾರೆ. ಪರಿಕಲ್ಪನಾತ್ಮಕ ವಿಕಾಸ ಸಿದ್ಧಾಂತ, ಅನ್ವೇಷಣಾ ಕಲಿಕಾ ಸಿದ್ಧಾಂತ, ಸಂಶೋಧನಾ ಕಲಿಕಾ ಸಿದ್ಧಾಂತ ಅಂತ ಕೂಡ ಈ ಒಂದು ಸಿದ್ಧಾಂತಕ್ಕೆ ಹಲವಾರು ರೀತಿಯಲ್ಲಿ ಹೆಸರುಗಳಿರುತ್ತೆ. ಅದನ್ನು ಕೂಡ ತಿಳ್ಕೋಬೇಕಾಗುತ್ತೆ. ಇನ್ನು ವಿವರಣೆ ನೋಡೋದಾದರೆ, ಬ್ರೂನರ್ ಅವರ ಪ್ರಕಾರ ಮಗು ಜ್ಞಾನವನ್ನು 3 ಪ್ರಮುಖ ಹಂತಗಳಲ್ಲಿ ಗ್ರಹಿಸುತ್ತದೆ. ಅವುಗಳು ಯಾವುದು ಹಂತಗಳು ಅಂತ ನೋಡ್ತಾ ಹೋಗೋದಾದರೆ, ಕ್ರಿಯಾತ್ಮಕ ಹಂತ, ಚಿತ್ರಾತ್ಮಕ ಹಂತ ಮತ್ತು ಸಾಂಕೇತಿಕ ಹಂತ. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ಕ್ರಿಯಾತ್ಮಕ ಪ್ರಾತಿನಿಧ್ಯ, ಬಿಂಬರೂಪದ ಪ್ರಾತಿನಿಧ್ಯ ಅಥವಾ ಮತ್ತು ಸಾಂಕೇತಿಕ ಪ್ರಾತಿನಿಧ್ಯ ಅಂತ ಹೇಳಿ. ಇನ್ನು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಇನ್ಯಾಕ್ಟಿವ್ ಮೋಡ್, ಐಕಾನಿಕ್ ಮೋಡ್, ಸಿಂಬಾಲಿಕ್ ಮೋಡ್. ಈ 3 ಹಂತಗಳನ್ನು ಬ್ರೂನರ್ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ನಾವು ನೋಡಬಹುದಾಗಿದೆ. ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ, ಮಗುವು ವಸ್ತುಗಳನ್ನು ಮುಟ್ಟುವುದು, ಕಚ್ಚುವುದು ಅಥವಾ ಚಲನೆಗಳ ಮೂಲಕ ಕಲಿಯುವ ಬ್ರೂನರ್ ಅವರ ಮೊದಲ ಹಂತ ಯಾವುದು? ಆಯ್ಕೆಗಳು ಎ ಅಮೂರ್ತ ಹಂತ, ಬಿ ಚಿತ್ರಾತ್ಮಕ ಹಂತ, ಸಿ ಕ್ರಿಯಾತ್ಮಕ ಹಂತ, ಡಿ ಸಾಂಕೇತಿಕ ಹಂತ. ಇದಕ್ಕೆ ಸರಿಯಾದ ಉತ್ತರ ಸಿ ಕ್ರಿಯಾತ್ಮಕ ಹಂತ ಅಥವಾ ಇನ್ಯಾಕ್ಟಿವ್ ಸ್ಟೇಜ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ವಿವರಣೆ: ಇದು ಶೈಶವಾವಸ್ಥೆಯಲ್ಲಿ ಕಂಡುಬರುತ್ತದೆ. ಇಲ್ಲಿ ಮಗು ಯಾವುದೇ ಭಾಷೆ ಇಲ್ಲದೆ ಕೇವಲ ದೈಹಿಕ ಕ್ರಿಯೆಗಳು ಮತ್ತು ಅನುಭವಗಳ ಮೂಲಕ ಜಗತ್ತನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಅಂದರೆ ಈ ಒಂದು ಹಂತ 3 ವರ್ಷ ಜನನದಿಂದ 3 ವರ್ಷದವರೆಗೆ ನಡೆಯೋದ್ರಿಂದ ಅಲ್ಲಿ ಭಾಷೆಗೆ ಹೆಚ್ಚು ಮಹತ್ವವನ್ನು ನೀಡಿರೋದಿಲ್ಲ. ಇಲ್ಲಿ ಮಗುವಿನ ಪ್ರತಿಯೊಂದು ಕಲಿಕೆಯೂ ಕೂಡ ಇಲ್ಲಿ ದೈಹಿಕ ಚಟುವಟಿಕೆಗಳ ಮೂಲಕ ನಡೀತಾ ಇರುತ್ತೆ. ಅಂದರೆ ಮುಟ್ಟೋದು, ಕಚ್ಚೋದು, ಆಟ ಆಡೋದು, ಈ ಥರ ಒಂದು ಚಟುವಟಿಕೆಗಳ ಮೂಲಕ ತನ್ನ ಜ್ಞಾನವನ್ನು ಪಡ್ಕೊಳ್ತಾ ಇರುತ್ತೆ. ಹಾಗಾಗಿ ಇದನ್ನು ಕ್ರಿಯಾತ್ಮಕ ಹಂತ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದು ಬ್ರೂನರ್ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಮೊದಲ ಹಂತ ಆಗಿರುತ್ತೆ. 4ನೇ ಪ್ರಶ್ನೆ, ಚಿತ್ರಗಳು, ನಕ್ಷೆಗಳು ಮತ್ತು ರೇಖಾತ್ಮಕ ಚಿತ್ರಗಳ ಮೂಲಕ ಕಲಿಯುವ ಹಂತವನ್ನು ಬ್ರೂನರ್ ಅವರು ಏನೆಂದು ಕರೆದಿದ್ದಾರೆ? ಆಯ್ಕೆಗಳು ಎ ಚಿತ್ರಾತ್ಮಕ ಹಂತ, ಬಿ ರಚನಾತ್ಮಕ ಹಂತ, ಸಿ ಕ್ರಿಯಾತ್ಮಕ ಹಂತ, ಡಿ ಸಾಂಕೇತಿಕ ಹಂತ. ಇದಕ್ಕೆ ಸರಿಯಾದ ಉತ್ತರ
ಸಿ ಚಿತ್ರಾತ್ಮಕ ಹಂತ, ಐಕಾನಿಕ್ ಸ್ಟೇಜ್ ಅಂತ ಹೇಳಿ ಕರಿತಾ ಹೋಗ್ತಾರೆ. ಇನ್ನು ವಿವರಣೆ, ಈ ಹಂತದಲ್ಲಿ ಮಗು ಮನಸ್ಸಿನಲ್ಲಿ ವಸ್ತುಗಳು, ಚಿತ್ರಗಳು ಅಥವಾ ದೃಶ್ಯಗಳು ಮೂಡುತ್ತವೆ. ಚಿತ್ರಗಳನ್ನು ನೋಡಿ ವಿಷಯಗಳನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳುತ್ತವೆ. ಅಂದರೆ ಈ ಹಂತದಲ್ಲಿ ಮಗುವಿನ ಜ್ಞಾನ ಮಾನಸಿಕ ಬಿಂಬ ಅಥವಾ ದೃಶ್ಯಗಳ ಮೂಲಕ ಸಂಗ್ರಹ ಆಗ್ತಾ ಹೋಗಿರುತ್ತೆ. ಹಾಗಾಗಿ ಇಲ್ಲಿ ಕಲ್ಪನಾ ಸಾಮರ್ಥ್ಯ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಯಾವ ಒಂದು ಹಂತದಲ್ಲಿ? ಬ್ರೂನರ್ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಎರಡನೇ ಹಂತದಲ್ಲಿ. ಎರಡನೇ ಹಂತ ಯಾವುದು? ಚಿತ್ರಾತ್ಮಕ ಹಂತ. ಓಕೆನಾ? ಚಿತ್ರಾತ್ಮಕ ಪ್ರಾತಿನಿಧ್ಯ ಅಂತ ಕೂಡ ಕರೀತಾ ಹೋಗ್ತಾರೆ. ಈ ಹಂತದಲ್ಲಿ ಮಗುವಿನ ಕಲ್ಪನಾತ್ಮಕ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ. ಇದಿಷ್ಟು 4ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ, ಭಾಷೆ, ಗಣಿತದ ಸೂತ್ರಗಳು ಮತ್ತು ಸಂಕೇತಗಳ ಮೂಲಕ ಜ್ಞಾನವನ್ನು ಗ್ರಹಿಸುವ ಬ್ರೂನರ್ ರವರ ಅಂತಿಮ ಹಂತ ಯಾವುದು? ಆಯ್ಕೆಗಳು ಹೀಗಿವೆ. ಚಿತ್ರಾತ್ಮಕ ಹಂತ, ಬಿ ರಚನಾತ್ಮಕ ಹಂತ, ಸಿ ಇಂದ್ರಿಯ ಜ್ಞಾನದ ಹಂತ, ಡಿ ಸಾಂಕೇತಿಕ ಹಂತ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ ಡಿ ಸಾಂಕೇತಿಕ ಹಂತ, ಸಿಂಬಾಲಿಕ್ ಸ್ಟೇಜ್ ಅಂತ ಕೂಡ ಕರೀತಾರೆ ಇದನ್ನ. ಇನ್ನು ವಿವರಣೆ ನೋಡೋದಾದ್ರೆ ಇದು ಬ್ರೂನರ್ ರವರ ಕೊನೆಯ ಹಂತವಾಗಿದ್ದು ಇಲ್ಲಿ ಮಗು ಭಾಷೆ, ಪದಗಳು ಮತ್ತು ಸಂಕೇತಗಳ ಮೂಲಕ ಅಮೂರ್ತವಾಗಿ ಆಲೋಚಿಸಲು ಪ್ರಾರಂಭಿಸುತ್ತದೆ. ಅಂದರೆ ಇಲ್ಲಿ ಜ್ಞಾನವನ್ನು ಹೆಚ್ಚು ಚಿಹ್ನೆಗಳು, ಭಾಷೆ ಮತ್ತು ಪದಗಳ ಮತ್ತು ಗಣಿತದ ಸಂಕೇತಗಳ ಮೂಲಕ ಪ್ರತಿನಿಧಿಸುತ್ತದೆ. ಓಕೆನಾ? ಅಂತ ಹೇಳಿದ್ರೆ ಇಲ್ಲಿ ಮಗು ತಾರ್ಕಿಕವಾಗಿ ಯೋಚಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಈಗ ಒಂದು ಗಣಿತದ ಸೂತ್ರವನ್ನು ಕೊಟ್ಟು ಒಂದು ಸಮಸ್ಯೆಯನ್ನು ಕೊಟ್ಟಾಗ ಮಗು ಏನು ಮಾಡುತ್ತೆ, ಆ ಸಮಸ್ಯೆಗೆ ತಕ್ಕಂತಹ ಸೂತ್ರವನ್ನು ಆಯ್ಕೆ ಮಾಡಿಕೊಂಡು ತಾರ್ಕಿಕವಾಗಿ ಯೋಚನೆ ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡುವಂತಹ ಸಾಮರ್ಥ್ಯ ಕೂಡ ಈ ಒಂದು ಹಂತದಲ್ಲಿ ಬೆಳವಣಿಗೆ ಆಗಿರುತ್ತೆ ಅಂತ ಇಲ್ಲಿ ಬ್ರೂನರ್ ಅವರು ಹೇಳಿದ್ದಾರೆ. ಓಕೆನಾ? ಮುಂದಿನ ಪ್ರಶ್ನೆ. 6ನೇ ಪ್ರಶ್ನೆ, ಸುರುಳಿ ಆಕಾರದ ಪಠ್ಯಕ್ರಮ ಸ್ಪೈರಲ್ ಕರಿಕ್ಯುಲಂ ಪರಿಕಲ್ಪನೆಯನ್ನ ನೀಡಿದವರು ಯಾರು? ಆಯ್ಕೆಗಳು ಹೀಗಿವೆ. ಎ ಜೀನ್ ಪಿಯಾಜೆ, ಬಿ ವೈಗೋಟಸ್ಕಿ, ಸಿ ಬಿ.ಎಫ್. ಸ್ಕಿನ್ನರ್, ಡಿ ಜೆರೋಮ್ ಎಸ್. ಬ್ರೂನರ್. ಇದಕ್ಕೆ ಸರಿಯಾದ ಉತ್ತರ ಡಿ ಜೆರೋಮ್ ಬ್ರೂನರ್ ಅವರು. ವಿವರಣೆ, ಸುರುಳಿ ಪಠ್ಯಕ್ರಮದ ಪ್ರಕಾರ ಯಾವುದೇ ವಿಷಯವನ್ನ ಮಗುವಿನ ವಯಸ್ಸು ಮತ್ತು ಸಾಮರ್ಥ್ಯಕ್ಕೆ ತಕ್ಕಂತೆ ಸರಳತೆಯಿಂದ ಕಠಿಣತೆಯೆಡೆಗೆ ಪುನರಾವರ್ತಿಸುತ್ತಾ ಕಲಿಸಬೇಕು ಅನ್ನೋದೇ ಈ ಒಂದು ಸುರುಳಿ ಪಠ್ಯಕ್ರಮದ ಪ್ರಮುಖ ಅಂಶ ಆಗಿರುತ್ತೆ. ಅಂತ ಹೇಳಿದ್ರೆ ಒಂದು ವಿಷಯ ಆಗಿರಲಿ, ಒಂದು ಪರಿಕಲ್ಪನೆನೇ ಆಗಿರಲಿ, ಶಿಕ್ಷಣದ ಹಂತದಲ್ಲಿ ಅಂದರೆ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗುವಾಗ ಅಲ್ಲಿ ವಿಷಯದ ಗ್ರಹಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ನಾವು ಸುರುಳಿ ಪಠ್ಯಕ್ರಮ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದು ಯಾರ ಒಂದು ಪರಿಕಲ್ಪನೆ ಅಂತ ಇಲ್ಲಿ ಕೇಳಿರುವಂತಹ ಪ್ರಶ್ನೆ. ಇದಕ್ಕೆ ಉತ್ತರ ಜೆರೋಮ್ ಎಸ್. ಬ್ರೂನರ್ ಅವರದು. ಸುರುಳಿ ಪಠ್ಯಕ್ರಮ ಅಂತ ಬಂದ ತಕ್ಷಣ ನಿಮ್ಮ ತಲೆಯಲ್ಲಿ ಜೆರೋಮ್ ಎಸ್. ಬ್ರೂನರ್ ಅವರ ಹೆಸರು ಬಂದ್ಬಿಡ್ಬೇಕು. ಓಕೆನಾ? ಇದಿಷ್ಟು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 7ನೇ ಪ್ರಶ್ನೆ, ಬ್ರೂನರ್ ಅವರ ಪ್ರಕಾರ ಕಲಿಕೆಯು ಯಾವ ಪ್ರಕ್ರಿಯೆಯಾಗಿದೆ? ಎ ನಿಷ್ಕ್ರಿಯ ಪ್ರಕ್ರಿಯೆ, ಬಿ ಸಕ್ರಿಯ ಪ್ರಕ್ರಿಯೆ, ಸಿ ಕೇವಲ ಅನುಕರಣೆ, ಡಿ ಯಾಂತ್ರಿಕ ಪ್ರಕ್ರಿಯೆ. ಇಲ್ಲಿ ಸರಿಯಾದಂತಹ ಉತ್ತರ ಬಿ ಸಕ್ರಿಯ ಪ್ರಕ್ರಿಯೆ. ಯಾವಾಗಲೂ ಕಲಿಕೆಯಲ್ಲಿ ಮಗು ಸಕ್ರಿಯವಾಗಿ ಅಂದರೆ ಸ್ವಯಂ ತಾನೇ ಪಾಲ್ಗೊಳ್ಬೇಕು. ತನ್ನ ಅನ್ವೇಷಣೆ ಮೂಲಕ, ಹಲವಾರು ಪ್ರಯೋಗಗಳ ಮೂಲಕ, ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ವಿದ್ಯಾರ್ಥಿಯಾಗಿದ್ದವನು ಕಲಿಕೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ಬ್ರೂನರ್ ಅವರ ಒಂದು ಆಶಯ ಆಗಿರುತ್ತೆ. ಇನ್ನು ವಿವರಣೆ ನೋಡೋದಾದ್ರೆ ಬ್ರೂನರ್ ಅವರ ಪ್ರಕಾರ ಕಲಿಕೆಯು ಕೇವಲ ಮಾಹಿತಿಯನ್ನು ಪಡೆದುಕೊಳ್ಳುವುದಲ್ಲ, ಬದಲಿಗೆ ವಿದ್ಯಾರ್ಥಿಯು ಸ್ವತಃ ಜ್ಞಾನವನ್ನು ಸಕ್ರಿಯವಾಗಿ ರಚಿಸಿಕೊಳ್ಳುವ ಪ್ರಕ್ರಿಯೆಯಾಗಿದೆ. ಇದು 7ನೇ ಪ್ರಶ್ನೆಗೆ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ, ಅನ್ವೇಷಣಾ ಕಲಿಕೆ ಡಿಸ್ಕವರಿ ಲರ್ನಿಂಗ್ ಸಿದ್ಧಾಂತದ ಪ್ರತಿಪಾದಕರು ಯಾರು? ಆಯ್ಕೆಗಳು ಎ ಜೆರೋಮ್ ಬ್ರೂನರ್, ಬಿ ಥಾರ್ನ್ಡೈಕ್, ಸಿ ಕೊಹ್ಲರ್, ಡಿ ಪಾವ್ಲೋವ್. ಇದಕ್ಕೆ ಸರಿಯಾದ ಉತ್ತರ ಎ ಜೆರೋಮ್ ಬ್ರೂನರ್ ಅವರು. ಇನ್ನು ಇದರ ವಿವರಣೆ ನೋಡೋದಾದ್ರೆ
ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿದ ಮಾಹಿತಿಯನ್ನು ಹಾಗೆ ಒಪ್ಪಿಕೊಳ್ಳುವ ಬದಲು ಸ್ವತಃ ಪ್ರಯೋಗ ಅಥವಾ ಅನ್ವೇಷಣೆಗಳ ಮೂಲಕ ಸತ್ಯವನ್ನು ಕಂಡುಕೊಳ್ಳಬೇಕು ಎನ್ನುವುದು ಬ್ರೂನರ್ ರವರ ವಾದ. ಅಂದರೆ ಮಕ್ಕಳು ಶಿಕ್ಷಕ ಏನು ಹೇಳ್ತಾನೆ ಅದನ್ನು ಮಾತ್ರ ಕಲಿತಾ ಹೋದರೆ ಅದು ಕಲಿಕೆ ಆಗಲ್ಲ. ಮಕ್ಕಳು ಕೂಡ ತಾವೇ ಸ್ವತಃ ವಸ್ತುಗಳನ್ನು ಮುಟ್ಟೋದ್ರ ಮೂಲಕ, ವಸ್ತುಗಳನ್ನು ಉಪಯೋಗಿಸ್ಕೊಂಡು ಪ್ರಯೋಗ ಮಾಡೋದ್ರ ಮೂಲಕ, ಅನ್ವೇಷಣೆಗಳನ್ನ ಮಾಡೋದ್ರ ಮೂಲಕ ಕಲಿಬೇಕು ಅನ್ನೋದು ಜೆರೋಮ್ ಹೆಸ್ ಬ್ರೂನರ್ ಅವರ ಆಶಯ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 9ನೇ ಪ್ರಶ್ನೆ. ಮಗುವಿಗೆ ಕಲಿಕೆಯಲ್ಲಿ ನೀಡಲಾಗುವ ತಾತ್ಕಾಲಿಕ ಬೆಂಬಲವನ್ನು ಬ್ರೂನರ್ ರವರು ಏನೆಂದು ಕರೆದಿದ್ದಾರೆ? ಆಯ್ಕೆಗಳು ಹೀಗಿವೆ. ಸ್ಕ್ಯಾಫೋಲ್ಡಿಂಗ್, ಆಧಾರ ಒದಗಿಸುವಿಕೆ. ಬಿ. ಪ್ರಬಲನೆ. ಸಿ. ಹೊಂದಾಣಿಕೆ. ಡಿ. ಸಮೀಕರಣ. ಇದಕ್ಕೆ ಉತ್ತರ ಸ್ಕ್ಯಾಫೋಲ್ಡಿಂಗ್ ಅಂದರೆ ಆಧಾರ ಒದಗಿಸುವಿಕೆ ಅಂತ ಹೇಳಿ ಕರಿತಾ ಹೋಗ್ತಾರೆ. ವಿವರಣೆ ನೋಡೋಣ. ಮಗುವಿಗೆ ಒಂದು ಸಮಸ್ಯೆಯನ್ನು ಬಗೆಹರಿಸಲು ಶಿಕ್ಷಕರು ಅಥವಾ ಹಿರಿಯರು ನೀಡುವ ತಾತ್ಕಾಲಿಕ ಸಹಾಯ ಅಥವಾ ಸುಳಿವುಗಳನ್ನು ಸ್ಕ್ಯಾಫೋಲ್ಡಿಂಗ್ ಎನ್ನಲಾಗುತ್ತದೆ. ಇದನ್ನ ವೈಗೋಟಸ್ಕಿ ಅವರು ಕೂಡ ನೀಡಿರ್ತಾರೆ. ಆದರೆ ಈ ಒಂದು ಪದವನ್ನು ಮೊದಲು ಪರಿಚಯ ಮಾಡಿದ್ಯಾರು ಅಂತ ಕೇಳಿದ್ರೆ ಅದು ಬ್ರೂನರ್ ಅವರಾಗಿರ್ತಾರೆ. 10ನೇ ಪ್ರಶ್ನೆ. ಬ್ರೂನರ್ ಅವರ ಸಿದ್ಧಾಂತವನ್ನು ಯಾವ ಪಂಥಕ್ಕೆ ಸೇರಿಸಲಾಗುತ್ತದೆ? ಆಯ್ಕೆಗಳು ಎ. ವರ್ತನವಾದ. ಬಿ. ಜ್ಞಾನಾತ್ಮಕ ರಚನಾವಾದ. ಸಿ. ಮಾನವತಾವಾದ. ಡಿ. ಮನೋವಿಶ್ಲೇಷಣಾವಾದ. ಈ ಒಂದು ಪ್ರಶ್ನೆಗೆ ಉತ್ತರ ಬಿ. ಜ್ಞಾನಾತ್ಮಕ ರಚನಾವಾದ. ವಿವರಣೆ ನೋಡೋಣ. ಬ್ರೂನರ್ ಅವರು ಮಗುವಿನ ಬುದ್ಧಿಶಕ್ತಿ ಮತ್ತು ಆಲೋಚನೆ ಮತ್ತು ಜ್ಞಾನದ ರಚನೆಗೆ ಒತ್ತು ನೀಡುವುದರಿಂದ ಇವರನ್ನ ಜ್ಞಾನಾತ್ಮಕ ರಚನಾವಾದಿ ಎಂದು ಕರೆಯಲಾಗುತ್ತಾರೆ. ಇಲ್ಲಿ 3 ಜನ ಬರ್ತಾರೆ. ಯಾರು ಅಂತ ಹೇಳಿದ್ರೆ ಪಿಯಾಜೆ ಅವರು, ಮತ್ತೆ ಬ್ರೂನರ್ ಅವರು, ಮತ್ತೆ ವೈಗೋಟಸ್ಕಿ ಅವರು. ಈ ಮೂವರನ್ನ ನಾವು ಜ್ಞಾನಾತ್ಮಕ ರಚನಾವಾದದ ಪ್ರತಿಪಾದಕರು ಅಂತ ಕೂಡ ಕರಿತಾ ಹೋಗ್ತೀವಿ. ಓಕೆನಾ? ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 11ನೇ ಪ್ರಶ್ನೆ. ದ ಪ್ರೋಸೆಸ್ ಆಫ್ ಎಜುಕೇಶನ್, ಶಿಕ್ಷಣದ ಪ್ರಕ್ರಿಯೆ ಎಂಬ ಪ್ರಸಿದ್ಧ ಪುಸ್ತಕವನ್ನು ಬರೆದವರು ಯಾರು? ಆಯ್ಕೆಗಳು ಜಾನ್ ಡ್ಯೂಯಿ, ಜೆರೋಮ್ ಬ್ರೂನರ್, ಪಿಯಾಜೆ ಮತ್ತು ರೂಸೋ. ಇದಕ್ಕೆ ಉತ್ತರ ಬಿ. ಜೆರೋಮ್ ಬ್ರೂನರ್ ಅವರು. ವಿವರಣೆ. 1960ರಲ್ಲಿ ಪ್ರಕಟವಾದ ಈ ಪುಸ್ತಕವು ಬ್ರೂನರ್ ರವರ ಪಠ್ಯಕ್ರಮ ಸುಧಾರಣೆ ಮತ್ತು ಬೋಧನಾ ಸಿದ್ಧಾಂತದ ಆಲೋಚನೆಗಳನ್ನು ಒಳಗೊಂಡಿತ್ತು. ದ ಪ್ರೋಸೆಸ್ ಆಫ್ ಎಜುಕೇಶನ್ ಅನ್ನೋ ಒಂದು ಪುಸ್ತಕ ಯಾರ್ದು ಅಂತ ಕೇಳಿದ್ರೆ ಅದು ಜೆರೋಮ್ ಹೆಸ್ ಬ್ರೂನರ್ ಆಗಿರುತ್ತೆ. ಓಕೆನಾ? ಇದಿಷ್ಟು 11ನೇ ಪ್ರಶ್ನೆ. 12ನೇ ಪ್ರಶ್ನೆ ನೋಡೋಣ. ಬ್ರೂನರ್ ರವರ ಜ್ಞಾನಾತ್ಮಕ ವಿಕಾಸದ ಹಂತಗಳ ಸರಿಯಾದ ಕ್ರಮ ಯಾವುದು? ನೋಡಿ, ಇದು ತುಂಬ ಮುಖ್ಯವಾದಂತಹ ಪ್ರಶ್ನೆ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿ ಪ್ರಶ್ನೆಗಳನ್ನು ಹೆಚ್ಚಾಗಿ ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ. ಇದು ಆಲ್ರೆಡಿ TET ಆಗಿರುವಂತಹ ಪ್ರಶ್ನೆ ಆಗಿರುತ್ತೆ. ಆಯ್ಕೆಗಳನ್ನು ನೋಡೋಣ. ಚಿತ್ರಾತ್ಮಕ, ಸಾಂಕೇತಿಕ, ಕ್ರಿಯಾತ್ಮಕ. ಬಿ. ಕ್ರಿಯಾತ್ಮಕ, ಚಿತ್ರಾತ್ಮಕ, ಸಾಂಕೇತಿಕ. ಸಿ. ಸಾಂಕೇತಿಕ, ಕ್ರಿಯಾತ್ಮಕ, ಚಿತ್ರಾತ್ಮಕ. ಡಿ. ಕ್ರಿಯಾತ್ಮಕ, ಸಾಂಕೇತಿಕ ಮತ್ತು ಚಿತ್ರಾತ್ಮಕ. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಬಿ. ಆಯ್ಕೆ ಬಿ. ಕ್ರಿಯಾತ್ಮಕ, ಚಿತ್ರಾತ್ಮಕ ಮತ್ತು ಸಾಂಕೇತಿಕ ಅನ್ನೋ ಒಂದು ಉತ್ತರ ಇದಕ್ಕೆ ಸರಿಯಾಗಿರುತ್ತೆ. ಅಂದರೆ ಕ್ರಿಯೆ, ಬಿಂಬ, ಸಂಕೇತಗಳು. ಮೊದಲು ಕ್ರಿಯೆಯ ಮೂಲಕ, ಆಮೇಲೆ ಬಿಂಬಗಳ ಮೂಲಕ, ಆಮೇಲೆ ಸಂಕೇತಗಳ ಮೂಲಕ ಮಗು ಯಾವುದೇ ಒಂದು ಕಲಿಕೆಯನ್ನು ಕಲಿತಾ ಹೋಗುತ್ತೆ ಅಂತ. ಇನ್ನು ವಿವರಣೆ ನೋಡೋದಾದರೆ ಮಗು ಮೊದಲು ಕ್ರಿಯೆಗಳ ಮೂಲಕ, ನಂತರ ಚಿತ್ರಗಳ ಮೂಲಕ, ನೆಕ್ಸ್ಟ್ ಕೊನೆಯಲ್ಲಿ ಸಂಕೇತಗಳ ಮೂಲಕ ಕಲಿಯುತ್ತದೆ ಅಂತ ಹೇಳಿ ಬ್ರೂನರ್ ಅವರು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 13ನೇ ಪ್ರಶ್ನೆ. ಯಾವುದೇ ವಿಷಯವನ್ನು ಯಾವುದೇ ಮಗುವಿಗೆ ಅದರ ವಿಕಾಸದ ಯಾವುದೇ ಹಂತದಲ್ಲಿ ಬೌದ್ಧಿಕವಾಗಿ ಪ್ರಾಮಾಣಿಕವಾದ ರೂಪದಲ್ಲಿ ಪರಿಣಾಮಕಾರಿಯಾಗಿ ಕಲಿಸಬಹುದು ಎಂದು ಹೇಳಿದವರು ಯಾರು? ಈ ಒಂದು ಹೇಳಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಇಲ್ಲಿ ಹೇಗಿದೆಯೋ ಹಾಗೆ ಬಯಾಟ್ ಮಾಡ್ಕೋತಿರೋ ಇಲ್ಲ ಹಾಗೆ ನೆನ್ಪಿಟ್ಕೋತಿರೋ ನಿಮಗೆ ಬಿಟ್ಟಿದ್ದು. ಆದರೆ ಈ ಹೇಳಿಕೆ ಮಾತ್ರ ಪರೀಕ್ಷೆಯ ಒಂದು ವಿಚಾರದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಇನ್ನು ಆಯ್ಕೆಗಳನ್ನ ನೋಡೋದಾದರೆ ವೈಗೋಟಸ್ಕಿ, ಗೆಸ್ಟಾಲ್ಟ್, ಜೆರೋಮ್ ಬ್ರೂನರ್ ಮತ್ತು ಪಿಯಾಜೆ ಅವರು. ಸರಿಯಾದ ಉತ್ತರ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ, ಜೆರೋಮ್ ಹೆಸ್ ಬ್ರೂನರ್ ಅವರು.
ವಿವರಣೆ: ಬ್ರೂನರ್ ಅವರ ಪ್ರಕಾರ ಮಗುವಿನ ವಯಸ್ಸಿಗೆ ತಕ್ಕಂತೆ ಬೋಧನಾ ವಿಧಾನವನ್ನು ಸರಳಗೊಳಿಸಿದರೆ ಯಾವುದೇ ಕಠಿಣ ವಿಷಯವನ್ನು ಕೂಡ ಕಲಿಸಬಹುದು ಅನ್ನೋದು ಜೆರೋಮ್ ಬ್ರೂನರ್ ಅವರ ಒಂದು ವಾದ ಆಗಿರುತ್ತೆ. 14ನೇ ಪ್ರಶ್ನೆ: ಶಿಕ್ಷಕರು ಗಣಿತ ಕಲಿಸುವಾಗ ಮೊದಲು ನೈಜ ವಸ್ತುಗಳನ್ನು ಅಥವಾ ಮಣಿಗಳನ್ನು ನೀಡಿ ನಂತರ ಚಿತ್ರ ತೋರಿಸಿ ಕೊನೆಯಲ್ಲಿ ಸಂಖ್ಯೆಗಳನ್ನು ಕಲಿಸಿದರೆ ಅದು ಯಾರ ಸಿದ್ಧಾಂತಕ್ಕೆ ಅನುಗುಣವಾಗಿದೆ? ಆಯ್ಕೆಗಳು ಹೀಗಿವೆ: ವೈಗೋಟಸ್ಕಿ, ಗೆಸ್ಟಾಲ್ಟ್, ಜೆರೋಮ್ ಬ್ರೂನರ್, ಡಿ ಪಿಯಾಜೆ ಅವರು. ಈ ಆಯ್ಕೆಗಳಲ್ಲಿ ಈ ಒಂದು ಸಿದ್ಧಾಂತವನ್ನು ತೋರಿಸ್ಕೊಟ್ಟಂತಹ ಮನೋವಿಜ್ಞಾನಿ ಯಾರು ಅಂತ ಹೇಳಿದ್ರೆ ಜೆರೋಮ್ ಹೆಸ್ ಬ್ರೂನರ್ ಅವರು. ಈ ಜೆರೋಮ್ ಹೆಸ್ ಬ್ರೂನರ್ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಬರುವ 3 ಹಂತಗಳನ್ನು ಬಳಸಿಕೊಂಡು ಇಲ್ಲಿ ಗಣಿತವನ್ನು ಸುಲಭವಾಗಿ ಬೋಧನೆ ಮಾಡಬಹುದು ಅಂತ ತಿಳ್ಕೊಬೇಕಾಗುತ್ತೆ. ಇದು ವಿವರಣೆ ನೋಡೋದಾದ್ರೆ ಇದು ಬ್ರೂನರ್ ಅವರ 3 ಹಂತಗಳಾದ ಕ್ರಿಯಾತ್ಮಕ, ಚಿತ್ರಾತ್ಮಕ ಮತ್ತು ಸಾಂಕೇತಿಕ ಕಲಿಕೆಗೆ ನಿಖರವಾದ ಉದಾಹರಣೆಯಾಗಿದೆ. ಅಂದರೆ ಇಲ್ಲಿ ಬ್ರೂನರ್ ಅವರು ಕೊಟ್ಟಿರುವಂತಹ 3 ಹಂತಗಳನ್ನು ಬಳಸಿಕೊಂಡು ಗಣಿತವನ್ನು ಸುಲಭವಾದ ರೀತಿಯಲ್ಲಿ ಮಕ್ಕಳಿಗೆ ಅರ್ಥ ಮಾಡಿಸ್ಬೋದು ಅನ್ನೋದು ಈ ಒಂದು ಪ್ರಶ್ನೆಯ ಆಶಯ ಆಗಿರುತ್ತೆ. ಓಕೆನಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. 15ನೇ ಪ್ರಶ್ನೆ: ಬ್ರೂನರ್ ಅವರ ಕ್ರಿಯಾತ್ಮಕ ಹಂತವು ಪಿಯಾಜೆ ಅವರ ಯಾವ ಹಂತಕ್ಕೆ ಹತ್ತಿರವಾಗಿದೆ? ಆಯ್ಕೆಗಳು ಹೀಗಿವೆ: ಸಂವೇದನಾ ಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕ್ರಿಯಾತ್ಮಕ ಹಂತ, ಔಪಚಾರಿಕ ಕ್ರಿಯಾತ್ಮಕ ಹಂತ. ಇದಕ್ಕೆ ಸರಿಯಾದಂತಹ ಉತ್ತರ ಸಂವೇದನಾ ಗತಿ ಹಂತ. ಇಲ್ಲಿ ಬ್ರೂನರ್ ಅವರ ಜ್ಞಾನಾತ್ಮಕ ವಿಕಾಸದ 3 ಹಂತಗಳನ್ನು ಅಂದರೆ ಕ್ರಿಯಾತ್ಮಕ ಹಂತ, ಬಿಂಬಾತ್ಮಕ ಅಥವಾ ಚಿತ್ರಾತ್ಮಕ ಹಂತ ಮತ್ತು 3ನೇದು ಸಾಂಕೇತಿಕ ಹಂತಗಳನ್ನು ಪಿಯಾಜೆಯವರ ಅವರ ಬೌದ್ಧಿಕ ವಿಕಾಸ ಸಿದ್ಧಾಂತದ 4 ಹಂತಗಳಿಗೆ ಹೋಲಿಕೆ ಮಾಡಲಾಗಿದೆ. ಓಕೆನಾ? ಅದರಲ್ಲಿ ಬ್ರೂನರ್ ಅವರ ಕ್ರಿಯಾತ್ಮಕ ಹಂತವನ್ನು ಪಿಯಾಜೆ ಅವರ ಯಾವ ಹಂತಕ್ಕೆ ಹೋಲಿಕೆ ಮಾಡಲಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಕ್ರಿಯೆ ಅಂತ ಎಲ್ಲಿ ನಡೆಯುತ್ತೆ? ಹುಟ್ಟಿನಿಂದ ಅಂದರೆ ಜನನದಿಂದ 3 ವರ್ಷಗಳವರೆಗೆ. ಪಿಯಾಜೆ ಅವರ ಹಂತದಲ್ಲಿ ಸಂವೇದನಾ ಗತಿಯ ಹಂತದಲ್ಲಿ ಜನನದಿಂದ 3 ವರ್ಷ ಅಂತ ಬರುತ್ತಲ್ಲ ಅಲ್ಲಿ ಆ ಹಂತಕ್ಕೆ ಈ ಹಂತವನ್ನು ಹೋಲಿಸಲಾಗಿದೆ. ಓಕೆನಾ? ಬ್ರೂನರ್ ಅವರ ಕ್ರಿಯಾತ್ಮಕ ಹಂತವನ್ನು ಪಿಯಾಜೆ ಅವರ ಸಂವೇದನಾ ಗತಿ ಹಂತಕ್ಕೆ ಹೋಲಿಕೆ ಮಾಡಲಾಗಿದೆ. ಓಕೆನಾ? ವಿವರಣೆಯನ್ನು ನೋಡೋಣ. ಪಿಯಾಜೆ ಅವರ ಸಂವೇದನಾ ಗತಿ ಹಂತ ಮತ್ತು ಬ್ರೂನರ್ ಅವರ ಕ್ರಿಯಾತ್ಮಕ ಹಂತ ಎರಡರಲ್ಲೂ ಮಗು ದೈಹಿಕ ಅಂಗಾಂಗಗಳ ಚಲನೆಯ ಮತ್ತು ಇಂದ್ರಿಯಗಳ ಮೂಲಕವೇ ಕಲಿಯುತ್ತದೆ. ಹಾಗಾಗಿ ಈ 2 ಹಂತಗಳನ್ನು ಇಲ್ಲಿ ಹೋಲಿಕೆ ಮಾಡಲಾಗಿದೆ. ಓಕೆನಾ? ಇದಿಷ್ಟು 15ನೇ ಪ್ರಶ್ನೆಯ ವಿವರಣೆಯಾಗಿತ್ತು. 16ನೇ ಪ್ರಶ್ನೆ: ಕೆಳಗಿನವುಗಳಲ್ಲಿ ಯಾವುದು ಬ್ರೂನರ್ ಅವರ ಬೋಧನಾ ಸಿದ್ಧಾಂತದ ಪ್ರಮುಖ ಅಂಶ ಅಲ್ಲ? ಆಯ್ಕೆಗಳು ಹೀಗಿವೆ: ಕಲಿಯಲು ಸಿದ್ಧತೆ, ಜ್ಞಾನದ ರಚನೆ, ಸುರುಳಿ ಕ್ರಮ ಮತ್ತು ನಕಾರಾತ್ಮಕ ಶಿಕ್ಷೆ. ಇಲ್ಲಿ ಬ್ರೂನರ್ ಅವರ ಬೋಧನಾ ಸಿದ್ಧಾಂತದ ಪ್ರಮುಖ ಅಂಶ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಡಿ ನಕಾರಾತ್ಮಕ ಶಿಕ್ಷೆ ಆಗಿರುತ್ತೆ. ಓಕೆನಾ? ನೆಕ್ಸ್ಟು ವಿವರಣೆ ನೋಡೋಣ. ಬ್ರೂನರ್ ಅವರು ಆಂತರಿಕ ಪ್ರೇರಣೆ ಮತ್ತು ಜ್ಞಾನದ ರಚನೆಗೆ ಒತ್ತು ನೀಡುತ್ತಾರೆಯೇ ಹೊರತು ಶಿಕ್ಷೆ ಮತ್ತು ಬಾಹ್ಯ ದಂಡನೆಗೆ ಅಲ್ಲ. ಬ್ರೂನರ್ ಯಾವಾಗಲೂ ಕೂಡ ಆಂತರಿಕ ಪ್ರೇರಣೆಯ ಮೂಲಕ ಅಂದರೆ ಅವರು ಸ್ವತಃ ಮಗುನೇ ಇಚ್ಛೆ ಪಟ್ಟು ಕಲಿಬೇಕು ಅಂತಲೇ ಎಲ್ಲ ಒಂದು ಹಂತದಲ್ಲಿ ಹೇಳೋದು ಅಲ್ವಾ? ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ? ನಕಾರಾತ್ಮಕ ಶಿಕ್ಷೆ ಆಗಿರುತ್ತೆ. ಇನ್ನು 17ನೇ ಪ್ರಶ್ನೆ: ಬ್ರೂನರ್ ಅವರ ಪ್ರಕಾರ ಆಂತರಿಕ ಪ್ರೇರಣೆ ಎಂದರೇನು? ಆಯ್ಕೆಗಳು ಹೀಗಿವೆ: ಎ ಬಹುಮಾನಕ್ಕಾಗಿ ಕಲಿಯುವುದು, ಬಿ ಶಿಕ್ಷಕರಿಂದ ತಪ್ಪಿಸಿಕೊಳ್ಳಲು ಕಲಿಯುವುದು, ಸಿ ವಿಷಯದ ಮೇಲಿನ ಕುತೂಹಲ ಮತ್ತು ತೃಪ್ತಿಗಾಗಿ ಕಲಿಯುವುದು, ಡಿ ಪರೀಕ್ಷೆಯಲ್ಲಿ ಮೊದಲ ರ್ಯಾಂಕ್ ಬರಲು ಕಲಿಯುವುದು. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಸಿ ವಿಷಯದ ಮೇಲಿನ ಕುತೂಹಲ ಮತ್ತು ತೃಪ್ತಿಗಾಗಿ ಕಲಿಯುವುದು. ಇಲ್ಲಿ ಒಂದು ಸಣ್ಣ ವಿವರಣೆ ಇದೆ, ನೋಡೋಣ. ಮಗುವಿಗೆ ಸ್ವತಃ ಕಲಿಯಬೇಕೆಂಬ ಕುತೂಹಲ ಮೂಡುವುದು ಆಂತರಿಕ ಪ್ರೇರಣೆ ಎಂದು ಬ್ರೂನರ್ ಅವರು ಹೇಳುತ್ತಾರೆ. ಅಂದರೆ ಮಗು ಸ್ವತಃ ತಾನಾಗಿಯೇ ಕಲಿಬೇಕು ಅನ್ನೋ ಆಸೆ, ಆ ಹಂಬಲ ಆ ಮಗುವಿಗೆ ಬಂದಾಗ ಮಾತ್ರ ಕಲಿಕೆ ಅಲ್ಲಿ ಶಾಶ್ವತಗೊಳ್ಳುತ್ತೆ ಅನ್ನೋದು ಬ್ರೂನರ್ ಅವರ ಒಂದು ವಾದ ಆಗಿರುತ್ತೆ. ಓಕೆನಾ? ಇದಿಷ್ಟು 17ನೇ ಪ್ರಶ್ನೆ ಆಗಿತ್ತು. ಮುಂದಿನ ಪ್ರಶ್ನೆ ನೋಡೋಣ.
18ನೇ ಪ್ರಶ್ನೆ, ಮಗು ಸೈಕಲ್ ಓಡಿಸುವುದನ್ನು ಕಲಿಯುವುದು ಬ್ರೂನರ್ ರವರ ಯಾವ ಹಂತಕ್ಕೆ ಉದಾಹರಣೆಯಾಗಿದೆ? ಈ ಒಂದು ಪ್ರಶ್ನೆ ಬ್ರೂನರ್ ರವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ 3 ಹಂತಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಈ ಒಂದು ಪ್ರಶ್ನೆಯ ಈ 4 ಆಯ್ಕೆಗಳಲ್ಲಿ ನೀವು ಈಸಿಯಾಗಿ ಒಂದು ಆಯ್ಕೆಯನ್ನು ತೆಗೆದುಬಿಡ್ತೀರಾ. ಯಾವುದದು? ವೈಚಾರಿಕ ಹಂತ. ಹಾಗಾದರೆ ಇನ್ನು ಉಳಿದ 3 ಹಂತಗಳಲ್ಲಿ ಈ ಮೇಲೆ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಸಿ, ಕ್ರಿಯಾತ್ಮಕ ಹಂತ. ಕ್ರಿಯಾತ್ಮಕ ಹಂತದಲ್ಲಿ ಮಗು ಏನು ಮಾಡುತ್ತೆ? ಸೈಕಲ್ ಸವಾರಿ ಮಾಡೋದನ್ನು ಕಲಿಯುತ್ತೆ, ಈಜೋದನ್ನು ಕಲಿಯುತ್ತೆ, ಟೈಪಿಂಗನ್ನು ಕಲಿಯುತ್ತೆ, ಮತ್ತು ಬರವಣಿಗೆಯನ್ನು ಕಲಿಯುತ್ತೆ. ಇವೆಲ್ಲವೂ ಯಾವ ಒಂದು ಕೌಶಲ್ಯಕ್ಕೆ ಉದಾಹರಣೆಯಾಗಿರುತ್ತೆ? ದೈಹಿಕ ಕೌಶಲ್ಯಗಳಿಗೆ ಉದಾಹರಣೆಯಾಗುತ್ತೆ ಅಲ್ವಾ? ಈ ಒಂದು ಕ್ರಿಯಾತ್ಮಕ ಹಂತದಲ್ಲಿ ಮಗು ದೈಹಿಕ ಚಟುವಟಿಕೆಗಳಿಗೆ ಹೆಚ್ಚಾಗಿ ಒತ್ತನ್ನು ನೀಡುತ್ತೆ. ದೈಹಿಕ ಚಟುವಟಿಕೆಗಳ ಮೂಲಕ ತನ್ನ ಕಲಿಕೆಯನ್ನು ದೃಢಪಡಿಸ್ಕೊಳ್ತಾ ಹೋಗುತ್ತೆ. ಹೌದಲ್ವಾ? ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಯಾವುದಾಗಿರುತ್ತೆ? ಕ್ರಿಯಾತ್ಮಕ ಹಂತ ಆಗಿರುತ್ತೆ. ಓಕೆನಾ? ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ಕೆಳಗಿನ ಯಾವ ಬೋಧನಾ ವಿಧಾನವು ಬ್ರೂನರ್ ರವರ ಅನ್ವೇಷಣಾ ಕಲಿಕೆಗೆ ಪೂರಕವಾಗಿದೆ? ಆಯ್ಕೆಗಳು ಹೀಗಿವೆ: ಉಪನ್ಯಾಸ ವಿಧಾನ, ಮುಖ್ಯಾಂಶಗಳನ್ನು ಬರೆಸುವ ವಿಧಾನ, ಪ್ರಯೋಗಾಲಯ ಮತ್ತು ಯೋಜನಾ ವಿಧಾನ, ಕಂಠಪಾಠ ಮಾಡುವ ವಿಧಾನ. ಇಲ್ಲಿ ಬೋಧನಾ ವಿಧಾನದಲ್ಲಿ ಬ್ರೂನರ್ ರವರ ಅನ್ವೇಷಣಾ ಕಲಿಕೆಗೆ ಪೂರಕ ಆಗಿರುವಂಥದ್ದು ಯಾವುದು? ಬ್ರೂನರ್ ರವರು ಏನು ಹೇಳಿದ್ದಾರೆ? ಮಕ್ಕಳು ಅನ್ವೇಷಣೆ ಮೂಲಕ ಅಂದರೆ ಪ್ರಯೋಗ ಮಾಡಿ, ಮಕ್ಕಳು ವಸ್ತುಗಳನ್ನು ಮುಟ್ಟಿ ಯೋಜನೆಗಳ ಮೂಲಕ ಕಲಿಬೇಕು ಅಂತ ಬ್ರೂನರ್ ರವರು ಹೇಳಿದಾರಲ್ವಾ? ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಆಯ್ಕೆ ಸಿ ಆಗಿರುತ್ತೆ. ಪ್ರಯೋಗಾಲಯ ಮತ್ತು ಯೋಜನಾ ವಿಧಾನ, ಪ್ರಯೋಗ ವಿಧಾನ ಅಥವಾ ಯೋಜನಾ ವಿಧಾನ ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಒಂದು ಸಣ್ಣ ವಿವರಣೆ ಕೊಟ್ಟಿದ್ದೀನಿ. ಈ ವಿಧಾನಗಳಲ್ಲಿ ವಿದ್ಯಾರ್ಥಿಗಳು ಸ್ವತಃ ಪಾಲ್ಗೊಂಡು ಪ್ರಯೋಗ ನಡೆಸಿ ಜ್ಞಾನವನ್ನು ಅನ್ವೇಷಿಸುತ್ತಾರೆ. ಹಾಗಾಗಿ ಬ್ರೂನರ್ ರವರ ಅನ್ವೇಷಣಾ ಕಲಿಕೆಗೆ ಪೂರಕ ಆಗಿರುವಂತಹ ವಿಧಾನಗಳು ಯಾವುದು ಅಂತ ಕೇಳಿದ್ರೆ ಪ್ರಯೋಗಾಲಯ ವಿಧಾನ, ಪ್ರಯೋಗ ವಿಧಾನ ಅಥವಾ ಯೋಜನಾ ವಿಧಾನ ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾದ ಒಂದು ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, ಬ್ರೂನರ್ ರವರ ಸಿದ್ಧಾಂತವು ಯಾರಿಗೆ ಶಿಕ್ಷಣದಲ್ಲಿ ಹೆಚ್ಚಿನ ಸ್ವಾತಂತ್ರ್ಯವನ್ನು ನೀಡುತ್ತದೆ? ಇದು ತುಂಬ ಸುಲಭವಾದ ಪ್ರಶ್ನೆ ಅಲ್ವಾ? ಬ್ರೂನರ್ ರವರು ಪ್ರತಿ ಹಂತದಲ್ಲೂ ಯಾರಿಗೆ ಹೆಚ್ಚು ಹೊತ್ತನ್ನು ನೀಡ್ತಾರೆ ಅಂತ ಹೇಳಿದ್ರೆ ಅದು ಗೊತ್ತಿರುವಂತಹ ವಿಚಾರ, ವಿದ್ಯಾರ್ಥಿಗಳಿಗೆ, ಮಗುವಿಗೆ ಹೆಚ್ಚಿನ ಹೊತ್ತನ್ನು ನೀಡ್ತಾರೆ ಅಲ್ವಾ? ಸ್ವತಂತ್ರವಾಗಿ ಕಲಿಬೇಕು ಮಗು ಅಂತ ಕೂಡ ಬ್ರೂನರ್ ಅವರು ಹೇಳ್ತಾರೆ. ಅಲ್ಲಿ ಯಾವುದೇ ರೀತಿಯ ಶಿಕ್ಷಕರ ಒತ್ತಡ ಆಗಲಿ, ಪೋಷಕರ ಒತ್ತಡ ಆಗಲಿ ಮಗುವಿನ ಮೇಲೆ ಏನು ಮಾಡಬಾರ್ದು? ಪ್ರಭಾವವನ್ನು ಬೀರಬಾರ್ದು. ಅಲ್ಲಿ ಮಗು ಸ್ವತಂತ್ರವಾಗಿ ಕಲಿಬೇಕು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ವಿದ್ಯಾರ್ಥಿ ಆಗಿರುತ್ತೆ. ಓಕೆನಾ? ಇನ್ನು ವಿವರಣೆಯನ್ನು ನೋಡೋದಾದರೆ ಬ್ರೂನರ್ ಅವರ ವಿದ್ಯಾರ್ಥಿ ಕೇಂದ್ರಿತ ಅಥವಾ ರಚನಾವಾದಿ ಸಿದ್ಧಾಂತವು ವಿದ್ಯಾರ್ಥಿಯೇ ತನ್ನ ಕಲಿಕೆಯ ಕೇಂದ್ರ ಬಿಂದು ಎಂದು ಪ್ರತಿಪಾದಿಸುತ್ತದೆ. ಇದು 20ನೇ ಪ್ರಶ್ನೆಗೆ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆ 21ನೇ ಪ್ರಶ್ನೆ, ಅನ್ವೇಷಣಾ ಕಲಿಕೆ ಡಿಸ್ಕವರಿ ಲರ್ನಿಂಗ್ ಅನ್ನು ಪ್ರಬಲವಾಗಿ ಬೆಂಬಲಿಸುವ ಶೈಕ್ಷಣಿಕ ಸಿದ್ಧಾಂತ ಯಾವುದು? ಈ ಪ್ರಶ್ನೆ ಈಗ 8ನೇ ಪ್ರಶ್ನೆ ನೋಡಿ. ಈ ಹಿಂದೆ ಹೇಳಿರುವಂತಹ 8ನೇ ಪ್ರಶ್ನೆಯಲ್ಲಿ ಕೇಳಿರೋದು ಅನ್ವೇಷಣಾ ಕಲಿಕೆಯ ಪ್ರತಿಪಾದಕರು ಯಾರು ಅಂತ ಆ ಪ್ರಶ್ನೆಯಾಗಿತ್ತು. ಈ ಪ್ರಶ್ನೆಯಲ್ಲಿ ಅನ್ವೇಷಣಾ ಕಲಿಕೆಯ ಪ್ರಬಲವಾಗಿ ಬೆಂಬಲಿಸುವಂತಹ ಶೈಕ್ಷಣಿಕ ಸಿದ್ಧಾಂತ ಯಾವುದು ಅಂತ ಕೇಳಿದ್ದಾರೆ. ಓಕೆನಾ? ಎರಡು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದು ಅನ್ವೇಷಣಾ ಕಲಿಕೆಯ ಪ್ರತಿಪಾದಕರು ಕೇಳಿದ್ದಾರೆ, ಇದು ಅನ್ವೇಷಣಾ ಕಲಿಕೆಯ ಯಾವ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿರುವಂತಹ ಪ್ರಶ್ನೆಯಾಗಿರುತ್ತೆ. ಆಯ್ಕೆಗಳು ಹೀಗಿವೆ: ವರ್ತನವಾದ ಸಿದ್ಧಾಂತ, ರಚನಾವಾದ ಸಿದ್ಧಾಂತ, ಮನೋವಿಶ್ಲೇಷಣಾ ಸಿದ್ಧಾಂತ ಮತ್ತು ನೈಸರ್ಗಿಕವಾದ ಸಿದ್ಧಾಂತ. ಇನ್ನು ಈ ಪ್ರಶ್ನೆಗೆ ವಿವರಣೆಯನ್ನು ನೋಡೋದಾದರೆ ಜೆರೋಮ್ ಬ್ರೂನರ್ ರವರು ಜ್ಞಾನಾತ್ಮಕ ರಚನಾವಾದಿಯಾಗಿದ್ದಾರೆ. ಮಗು ಸ್ವತಃ ಪರಿಸರದೊಂದಿಗೆ ಸಂವಹನ ನಡೆಸಿ ಹುಡುಕಿ ಜ್ಞಾನವನ್ನು ಅನ್ವೇಷಿಸಬೇಕು ಎಂಬುದು ಇದರ ಒಂದು ವಾದ ಆಗಿರುತ್ತೆ. ಓಕೆನಾ? ಅನ್ವೇಷಣಾ ಕಲಿಕೆ ಯಾವ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆ ಆದರೆ ಅಲ್ಲಿ ನೀವು ಜ್ಞಾನಾತ್ಮಕ ಅಥವಾ ರಚನಾತ್ಮಕವಾದ ಸಿದ್ಧಾಂತಗಳನ್ನು ನೀವು ಆಯ್ಕೆ ಮಾಡಬಹುದಾಗಿದೆ. ಓಕೆನಾ? ನೆಕ್ಸ್ಟು ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ, ಬ್ರೂನರ್ ರವರ ಚಿತ್ರಾತ್ಮಕ ಹಂತವು ಸಾಮಾನ್ಯವಾಗಿ ಯಾವ ವಯಸ್ಸಿನ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ?
ಆಯ್ಕೆಗಳು ಹೀಗಿವೆ: 0ಯಿಂದ 1 ವರ್ಷ ಅಂದರೆ ಜನನದಿಂದ 1 ವರ್ಷ, ಬಿ 1ರಿಂದ 6 ಅಥವಾ 7 ವರ್ಷಗಳವರೆಗೆ, ಸಿ 12 ವರ್ಷದ ನಂತರ, ಡಿ ಕೇವಲ ವೃದ್ಧಾಪ್ಯದಲ್ಲಿ ಮಾತ್ರ. ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳೋದಾದರೆ ಬಿ 1ರಿಂದ 6 ಅಥವಾ 7 ವರ್ಷಗಳವರೆಗೆ. ಓಕೆನಾ. ಆದರೆ ಬ್ರೂನರ್ ಅವರು ಯಾವುದೇ ಹಂತಕ್ಕೆ ನಿಖರವಾಗಿ ವಯಸ್ಸನ್ನು ಗುರುತು ಮಾಡಿಲ್ಲ. ಓಕೆನಾ. ಹಾಗಾಗಿ ಕೆಲವೊಂದು ಸಾರಿ ಬ್ರೂನರ್ ಅವರ ವಾದವನ್ನು ಕೂಡ ಹಲ್ಲೆಗಳೆಯುವಂತಹ ಕೆಲಸ ಕೂಡ ಆಗಿದೆ. ಓಕೆನಾ. ಇನ್ನು ವಿವರಣೆಯನ್ನು ನೋಡೋದಾದರೆ, ಈ ಅವಧಿಯಲ್ಲಿ ಮಗು ಭಾಷೆ ಪೂರ್ಣವಾಗಿ ಕರಗತ ಮಾಡಿಕೊಳ್ಳದಿದ್ದರೂ ದೃಶ್ಯಗಳು ಮತ್ತು ಮಾನಸಿಕ ಚಿತ್ರಗಳ ಮೂಲಕ ಜ್ಞಾನವನ್ನು ಸಂಗ್ರಹಿಸುತ್ತದೆ. ಇಲ್ಲಿ ಚಿತ್ರಾತ್ಮಕ ಹಂತ ಅಂತ ಹೇಳಿದ್ರೆ ಇಲ್ಲಿ ಮಗುವಿಗೆ ಭಾಷೆ ಸಂಪೂರ್ಣವಾಗಿ ಇನ್ನು ಕಲಿಯೋದಕ್ಕೆ ಆಗಿರೋದಿಲ್ಲ. ಹಾಗಾಗಿ ಭಾಷೆಗಳಿಗಿಂತ ಹೆಚ್ಚಾಗಿ ಇಲ್ಲಿ ಏನು ಮಾಡುತ್ತೆ, ದೃಶ್ಯಗಳು ಮತ್ತು ಮಾನಸಿಕ ಚಿತ್ರಗಳ ಮೂಲಕ ಜ್ಞಾನವನ್ನು ಸಂಗ್ರಹಿಸ್ಕೊಳ್ಳುತ್ತೆ ಅನ್ನೋದು ಬ್ರೂನರ್ ಅವರ ಒಂದು ವಾದ ಆಗಿರುತ್ತೆ. ಓಕೆನಾ. ಮುಂದಿನ ಪ್ರಶ್ನೆ 23ನೇ ಪ್ರಶ್ನೆ. ಸಾಂಕೇತಿಕ ಹಂತದ ಅಂದರೆ ಸಿಂಬಾಲಿಕ್ ಸ್ಟೇಜ್ ಪ್ರಮುಖ ಮಾಧ್ಯಮ ಯಾವುದು? ಅಂದರೆ ಸಾಂಕೇತಿಕ ಹಂತದಲ್ಲಿ ಯಾವ ಒಂದು ಮಾಧ್ಯಮವನ್ನು ನಾವು ಬಳಸ್ತೀವಿ ಅಂತ ಈ ಪ್ರಶ್ನೆ ಆಗಿದೆ. ಆಯ್ಕೆಗಳು ಹೀಗಿವೆ: ದೈಹಿಕ ಚಲನೆ, ಬಿ ಚಿತ್ರಗಳು, ಸಿ ಭಾಷೆ ಮತ್ತು ಚಿಹ್ನೆಗಳು, ಡಿ ಕೇವಲ ಇಂದ್ರಿಯಗಳು. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಆಯ್ಕೆ ಸಿ ಭಾಷೆ ಮತ್ತು ಚಿಹ್ನೆಗಳಾಗಿರುತ್ತೆ. ಓಕೆನಾ. ವಿವರಣೆ ಹೀಗಿದೆ: ಭಾಷೆಯು ಮಗುವಿಗೆ ಅಮೂರ್ತ ಆಲೋಚನೆಗಳನ್ನು ಮಾಡಲು ಮತ್ತು ಸಂಕೀರ್ಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅಂತ ಹೇಳಿದ್ರೆ ಸಾಂಕೇತಿಕ ಹಂತದಲ್ಲಿ ಮಗುವಿನ ಜ್ಞಾನಾತ್ಮಕ ವಿಕಾಸ ಆಗಿರುತ್ತೆ. ಓಕೆನಾ. ಇಲ್ಲಿ ಮಗು ಭಾಷೆಯನ್ನು ಕಲ್ತಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 7 ವರ್ಷಕ್ಕೂ ಮೇಲ್ಪಟ್ಟ ಮಕ್ಕಳು ಬರೋದ್ರಿಂದ 7 ವರ್ಷದಷ್ಟರಲ್ಲಿ ಮಕ್ಕಳು ಭಾಷೆಯನ್ನು ಕಲ್ತಿರ್ತವೆ. ಆ ಭಾಷೆಯ ಮೂಲಕ ಅಮೂರ್ತ ಆಲೋಚನೆಗಳನ್ನು ಮಾಡುತ್ತೆ ಮತ್ತು ತನ್ನ ಜ್ಞಾನಗಳನ್ನು ಚಿಹ್ನೆಗಳ ಮೂಲಕ ಅಮೂರ್ತ ಆಲೋಚನೆಗಳ ಮೂಲಕ ಏನು ಮಾಡುತ್ತೆ, ಸ್ಪಷ್ಟಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಓಕೆನಾ. ಇಲ್ಲಿ ದೈಹಿಕ ಕ್ರಿಯೆಗೆ ಅಷ್ಟೇನು ಪ್ರಾಮುಖ್ಯತೆಯನ್ನು ಕೊಟ್ಟಿರಲ್ಲ. ಹಾಗಾಗಿ ಇಲ್ಲಿ ದೈಹಿಕ ಚಲನೆಗಳು, ಚಿತ್ರಗಳು ಮತ್ತು ಕೇವಲ ಇಂದ್ರಿಯಗಳು ಈ 3 ಆಯ್ಕೆಗಳನ್ನು ಸುಲಭವಾಗಿ ತೆಗಿಬಹುದಾಗಿದೆ. ಇಲ್ಲಿ ಸರಿಯಾದ ಉತ್ತರ ಭಾಷೆ ಮತ್ತು ಚಿಹ್ನೆಗಳು. ಓಕೆನಾ. ಸಾಂಕೇತಿಕ ಹಂತದಲ್ಲಿ ಮಗು ಭಾಷೆಯನ್ನು ಕಲ್ತಿರುತ್ತೆ. ಆ ಭಾಷೆಯ ಮೂಲಕ ಅಮೂರ್ತ ಆಲೋಚನೆಗಳನ್ನು ಮಾಡುತ್ತೆ ಮತ್ತು ಜ್ಞಾನವನ್ನು ವಿಕಾಸ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ ಅನ್ನೋದು ಈ ಒಂದು ಹಂತದ ತಿರುಳಾಗಿರುತ್ತೆ. ಓಕೆನಾ. ಇನ್ನು 24ನೇ ಪ್ರಶ್ನೆಯನ್ನು ನೋಡೋದಾದರೆ ಸುರುಳಿ ಪಠ್ಯಕ್ರಮದ ಮುಖ್ಯ ಉದ್ದೇಶ ಏನು? ಆಯ್ಕೆಗಳು ಹೀಗಿವೆ: ಪಠ್ಯಕ್ರಮವನ್ನು ಬೇಗ ಮುಗಿಸುವುದು, ಬಿ ಕಲಿತ ವಿಷಯವನ್ನು ಮರೆತು ಹೋಗುವಂತೆ ಮಾಡುವುದು, ಸಿ ಕಲಿಕೆಯನ್ನು ಆಳವಾಗಿಸುವುದು ಮತ್ತು ಬಲಪಡಿಸುವುದು, ಡಿ ಪರೀಕ್ಷೆಗಳನ್ನು ಕಠಿಣಗೊಳಿಸುವುದು. ಇದು ಈಗ ಆಲ್ರೆಡಿ TETನಲ್ಲಿ ಬಂದಿರೋಂತಹ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಯ್ಕೆ ಸಿ ಕಲಿಕೆಯನ್ನು ಆಳವಾಗಿಸುವುದು ಮತ್ತು ಬಲಪಡಿಸುವುದು. ಓಕೆನಾ. ವಿವರಣೆ ಹೀಗಿದೆ: ಒಂದೇ ವಿಷಯವನ್ನು ಉನ್ನತ ತರಗತಿಗಳಲ್ಲಿ ಹೆಚ್ಚು ಆಳವಾಗಿ ಮತ್ತು ವಿಸ್ತಾರವಾಗಿ ಕಲಿಸುವುದರಿಂದ ಜ್ಞಾನವು ಗಟ್ಟಿಯಾಗುತ್ತದೆ. ಹಾಗಾಗಿ ಈ ಒಂದು ವಿಚಾರವನ್ನು ಇಲ್ಲಿ ಸುರುಳಿ ಪಠ್ಯಕ್ರಮ ಅಂತ ಹೇಳಿ ಕರಿತಾ ಹೋಗ್ತಾರೆ. ನಾನು ಈ ಹಿಂದಿನ ಸೆಷನ್ನಲ್ಲಿ ಬ್ರೂನರ್ ಅವರ ಬಗ್ಗೆ ಮಾಡಿದಾಗ ಈ ಸುರುಳಿ ಪಠ್ಯಕ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೀನಿ. ಸೊ ನೀವು ಆ ಒಂದು ಸೆಷನನ್ನು ನೋಡಿದ್ರೆ ನಿಮಗೆ ಸುರುಳಿ ಪಠ್ಯಕ್ರಮದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅಲ್ಲಿ ನಾನು ಉದಾಹರಣೆ ಸಹಿತ ಈ ಒಂದು ಸುರುಳಿ ಪಠ್ಯಕ್ರಮದ ಬಗ್ಗೆ ವಿವರಣೆಯನ್ನು ನೀಡಿದ್ದೀನಿ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅನ್ನೋ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ. ನೀವು ಆ ಒಂದು ತರಗತಿಯನ್ನು ವೀಕ್ಷಣೆ ಮಾಡೋದು ಒಳ್ಳೆಯದು ಅಂತ ಅನ್ಕೋತೀನಿ. ಓಕೆನಾ. ಇದಿಷ್ಟು 24ನೇ ಪ್ರಶ್ನೆಗೆ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆ 25ನೇ ಪ್ರಶ್ನೆ. ಬ್ರೂನರ್ ಅವರ ಪ್ರಕಾರ ಕಲಿಕೆಯಲ್ಲಿ ಶಿಕ್ಷಕನ ಪಾತ್ರವೇನು? ಆಯ್ಕೆಗಳು ಹೀಗಿವೆ: ಕೇವಲ ಸರ್ವಾಧಿಕಾರಿಯಾಗಿರಬೇಕು, ಮಾರ್ಗದರ್ಶಕ ಮತ್ತು ಸಹಾಯಕ ಆಗಿರಬೇಕು, ನಿಷ್ಕ್ರಿಯ ವೀಕ್ಷಕನಾಗಿರಬೇಕು, ಜ್ಞಾನವನ್ನು ಬಲವಂತವಾಗಿ ತುಂಬುವವನಾಗಿರಬೇಕು.
ಅಂದರೆ ಕಲಿಕೆಯಲ್ಲಿ ಶಿಕ್ಷಕನ ಪಾತ್ರ ಏನು ಅಂತ ಈ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಯ್ಕೆ ಬಿ, ಮಾರ್ಗದರ್ಶಕ ಮತ್ತು ಸಹಾಯಕ ಅಂತ ಹೇಳಿ ಈ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ವಿವರಣೆ ನೋಡೋದಾದರೆ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೇವಲ ಮಾಹಿತಿಯನ್ನು ನೀಡಬಾರದು, ಬದಲಿಗೆ ಅವರು ಸ್ವತಃ ಕಲಿಯಲು ಪೂರಕ ವಾತಾವರಣ ಮತ್ತು ಸ್ಕ್ಯಾಫೋಲ್ಡಿಂಗ್ ನೀಡಬೇಕು. ಸ್ಕ್ಯಾಫೋಲ್ಡಿಂಗ್ ಅಂತ ಅಂದರೆ ಏನು ಹೇಳಿದೆ, ಅವರಿಗೆ ಬೇಕಾಗಿರುವಂತಹ ಬೆಂಬಲವನ್ನು ನೀಡೋದು. ಬೆಂಬಲ ಕಲಿಕೆನೇ ನಾವಿಲ್ಲಿ ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಶಿಕ್ಷಕ ಏನಾಗಿರಬೇಕು, ಕಲಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಶಿಕ್ಷಕ ಒಬ್ಬ ಮಾರ್ಗದರ್ಶಕ ಆಗಿರಬೇಕು ಮತ್ತು ಮಕ್ಕಳಿಗೆ ಸಹಾಯಕ ಆಗಿ, ಅವನಿಗೆ ಮಕ್ಕಳೇನಾದರೂ ಪ್ರಶ್ನೆಗಳನ್ನು ಕೇಳಿದಾಗ ಆ ಪ್ರಶ್ನೆಗಳಿಗೆ ಆ ಸಮಸ್ಯೆಗಳಿಗೆ ಉತ್ತರವನ್ನು ನೀಡುವಂತಹ ಸಹಾಯಕ ಮಾತ್ರ ಆಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ 26ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಬ್ರೂನರ್ ರವರ 3 ಹಂತಗಳಿಗೆ ಸೇರಿಲ್ಲ? ಆಯ್ಕೆಗಳು ಹೀಗಿವೆ: ಕ್ರಿಯಾತ್ಮಕ ಹಂತ, ಚಿತ್ರಾತ್ಮಕ ಹಂತ ಮತ್ತು ಸಾಂಕೇತಿಕ ಹಂತ ಹಾಗೂ ಸಾಂಪ್ರದಾಯಿಕ ಹಂತ. ಇದು ತುಂಬ ಸುಲಭವಾದಂತಹ ಪ್ರಶ್ನೆ. ಬ್ರೂನರ್ ರವರ 3 ಹಂತಗಳು ಗೊತ್ತಿರುತ್ತೆ: ಕ್ರಿಯಾತ್ಮಕ ಹಂತ, ಚಿತ್ರಾತ್ಮಕ ಅಥವಾ ಬಿಂಬಾತ್ಮಕ ಹಂತ, ಸಾಂಕೇತಿಕ ಹಂತ. ಓಕೆನಾ. ಈ 3 ಹಂತಗಳು ಬ್ರೂನರ್ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪ್ರಮುಖ ಹಂತಗಳಾಗಿರುತ್ತೆ. ನೀವಿಲ್ಲಿ ಸುಲಭವಾಗಿ ಉತ್ತರವನ್ನು ಆಯ್ಕೆ ಮಾಡ್ತೀರಿ. ಯಾವುದು ಇದಕ್ಕೆ ಸರಿಯಾದಂತಹ ಉತ್ತರ? ಸಾಂಪ್ರದಾಯಿಕ ಹಂತ. ಈ ಸಾಂಪ್ರದಾಯಿಕ ಹಂತ ಇದು ಬ್ರೂನರ್ ಅವರಿಗೆ ಸಂಬಂಧಪಟ್ಟಿರೋದಲ್ಲ. ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ನೋಡೋದಾದರೆ ಇದು ಲಾರೆನ್ಸ್ ಕೋಲ್ಬರ್ಗ್ ರವರ ನೈತಿಕ ವಿಕಾಸ ಸಿದ್ಧಾಂತದ ಒಂದು ಹಂತ ಆಗಿರುತ್ತೆ. ಅಲ್ಲಿ 3 ಹಂತಗಳನ್ನ ನೋಡ್ಬೋದು: ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ, ಸಾಂಪ್ರದಾಯಿಕ ನೈತಿಕತೆಯ ಹಂತ, ಸ್ವಯಂ ಸ್ವೀಕೃತ ನೈತಿಕ ಹಂತ ಅಂತ ಹೇಳಿ 3 ಹಂತಗಳು ಬರುತ್ತೆ. ಆ ಒಂದು ಹಂತಗಳಲ್ಲಿ ಬರುವಂಥದ್ದು ಈ ಸಾಂಪ್ರದಾಯಿಕ ಹಂತ. ಓಕೆನಾ. ಹಾಗಾಗಿ ಇದು ಬ್ರೂನರ್ ಅವರದು ಅಲ್ಲ. ಇದಿಷ್ಟು 26ನೇ ಪ್ರಶ್ನೆ ಆಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 27ನೇ ಪ್ರಶ್ನೆ, ಮಗು ಒಂದು ನಾಯಿಯನ್ನು ನೋಡಿ ಅದರ ಚಿತ್ರವನ್ನು ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳುವುದು ಬ್ರೂನರ್ ಅವರ ಯಾವ ಹಂತಕ್ಕೆ ಉದಾಹರಣೆಯಾಗಿದೆ? ಆಯ್ಕೆಗಳು ಹೀಗಿವೆ: ಆಯ್ಕೆ ಎ ಕ್ರಿಯಾತ್ಮಕ ಹಂತ, ಆಯ್ಕೆ ಬಿ ಚಿತ್ರಾತ್ಮಕ ಹಂತ, ಆಯ್ಕೆ ಸಿ ಸಾಂಕೇತಿಕ ಹಂತ, ಆಯ್ಕೆ ಡಿ ಸಾಂಪ್ರದಾಯಿಕ ಹಂತ. ಓಕೆನಾ. ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ ಬಿ ಚಿತ್ರಾತ್ಮಕ ಹಂತ. ವಿವರಣೆ ಹೀಗಿದೆ: ದೃಶ್ಯ ನೆನಪುಗಳು ಮತ್ತು ಮಾನಸಿಕ ಬಿಂಬಗಳು ಚಿತ್ರಾತ್ಮಕ ಹಂತದ ಒಂದು ಲಕ್ಷಣ ಆಗಿರುತ್ತೆ ಅಲ್ವಾ. ಚಿತ್ರಾತ್ಮಕ ಅಂತ ಹೇಳಿದ್ರೆ ಬಿಂಬಾತ್ಮಕ ಪ್ರಾತಿನಿಧ್ಯ, ಐಕಾನಿಕ್ ಮೋಡ್ ಅಂತ ಹೇಳ್ತೀವಲ್ಲ ಅದು. ಈ ಹಂತದಲ್ಲಿ ಮಗು ಏನು ಮಾಡುತ್ತೆ, ಮಗುವಿನ ಜ್ಞಾನ ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ? ಚಿತ್ರಗಳು, ಮಾನಸಿಕ ನಕ್ಷೆ ಮತ್ತು ದೃಶ್ಯಗಳ ಮೂಲಕ ಮನಸ್ಸಿನಲ್ಲಿ ತನ್ನ ಜ್ಞಾನವನ್ನು ಸಂಗ್ರಹಿಸ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಯಾವುದು? ಆಯ್ಕೆ ಬಿ ಚಿತ್ರಾತ್ಮಕ ಹಂತ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 28ನೇ ಪ್ರಶ್ನೆ, ಜೀನ್ ಪಿಯಾಜೆ ಮತ್ತು ಜೆರೋಮ್ ಬ್ರೂನರ್ ಇಬ್ಬರ ಸಿದ್ಧಾಂತಗಳ ನಡುವಿನ ಸಾಮ್ಯತೆ ಏನು? ಓಕೆನಾ. ಇಲ್ಲಿ ಏನು ಕೇಳಿದ್ದಾರೆ, ಪಿಯಾಜೆಯವರು ಮತ್ತು ಜೆರೋಮ್ ಬ್ರೂನರ್ ಅವರ ಇಬ್ಬರ ಸಿದ್ಧಾಂತಗಳ ನಡುವಿರುವಂತಹ ಸಾಮ್ಯತೆ ಏನು ಅಂತ ಹೇಳಿ ಕೇಳಿದ್ದಾರೆ. ಆಯ್ಕೆಗಳು ಹೀಗಿವೆ: ಇಬ್ಬರು ವರ್ತನವಾದಿಗಳು, ಇಬ್ಬರು ಮಗುವನ್ನು ಸಕ್ರಿಯ ಜ್ಞಾನ ರಚನಾಕಾರ ಎಂದು ಒಪ್ಪಿಕೊಳ್ಳುತ್ತಾರೆ, ಇಬ್ಬರು ಭಾಷೆಗೆ ಯಾವುದೇ ಮಹತ್ವ ನೀಡಿಲ್ಲ, ಇಬ್ಬರು ಬಹುಮಾನಗಳನ್ನು ಬೆಂಬಲಿಸುತ್ತಾರೆ. ಆಯ್ಕೆ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಅಲ್ವಾ. ಇಬ್ಬರೂ ಕೂಡ ಅಂದರೆ ಜೀನ್ ಪಿಯಾಜೆ ಅವರು ಮತ್ತು ಜೆರೋಮ್ ಹೆಸ್ ಬ್ರೂನರ್ ಅವರು ಇಬ್ಬರೂ ಕೂಡ ಮಗುವನ್ನು ಸಕ್ರಿಯ ಜ್ಞಾನ ರಚನಾಕಾರ ಅಂತ ಕೂಡ ಒಪ್ಕೋತಾರೆ. ಅಂತ ಅಂದರೆ ಮಗು ತನ್ನ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ತಾನೇ ಪ್ರಯತ್ನ ಮಾಡಬೇಕು, ಸ್ವಯಂ ತಾನೇ ಪ್ರಯೋಗಗಳನ್ನ ಮಾಡೋದ್ರ ಮೂಲಕ, ಪರಿಸರದಲ್ಲಿ ಅನ್ವೇಷಣೆಗಳನ್ನ ನಡೆಸೋದ್ರ ಮೂಲಕ ತನ್ನ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು. ಹಾಗಾಗಿ ಮಗುವನ್ನು ಏನು ಮಾಡಬೇಕು, ಸ್ವತಂತ್ರವಾಗಿ ಬಿಡಬೇಕು ಅಂತ ಈ ಇಬ್ಬರ ಒಂದು ವಾದ ಆಗಿರುತ್ತೆ. ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ ಬಿ ಆಗಿರುತ್ತೆ. ಪಿಯಾಜೆ ಮತ್ತು ಬ್ರೂನರ್ ಇಬ್ಬರೂ ರಚನಾವಾದದ ಹಿನ್ನೆಲೆಯವರಾಗಿದ್ದು, ಮಕ್ಕಳು ತಮ್ಮ ಪರಿಸರದೊಂದಿಗೆ ಸಂವಹನ ನಡೆಸಿ ಸ್ವತಃ ಕಲಿಯುತ್ತಾರೆ ಎಂದು ನಂಬುತ್ತಾರೆ. ಇದು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ
29ನೇ ಪ್ರಶ್ನೆ, ಬ್ರೂನರ್ ಅವರ ಪ್ರಕಾರ ಸಂವೇದನೆಗಳ ಬದಲು ಸಂಕೇತಗಳ ಬಳಕೆ ಯಾವಾಗ ಪ್ರಾರಂಭವಾಗುತ್ತದೆ? ಅಂದರೆ ಸಂವೇದನೆಗಳನ್ನ ಬಳಸ್ತಾ ಇದ್ದಂತಹ ಮಗು ಸಂಕೇತಗಳನ್ನ ಬಳಕೆ ಮಾಡೋದಕ್ಕೆ ಯಾವಾಗ ಪ್ರಾರಂಭ ಮಾಡುತ್ತೆ ಅಂತ ಈ ಪ್ರಶ್ನೆ. ಆಯ್ಕೆಗಳು ಹೀಗಿವೆ: ಶೈಶವಾವಸ್ಥೆಯಲ್ಲಿ, ಬಿ ಆಯ್ಕೆ ಬಿ ಬಾಲ್ಯಾವಸ್ಥೆಯ ಕೊನೆಯಲ್ಲಿ ಮತ್ತು ಕಿಶೋರಾವಸ್ಥೆಯಲ್ಲಿ, ಆಯ್ಕೆ ಸಿ ಜನನದ ತಕ್ಷಣ, ಆಯ್ಕೆ ಡಿ ವಯಸ್ಕರಾದ ಮೇಲೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ ಬಿ ಬಾಲ್ಯಾವಸ್ಥೆಯ ಕೊನೆಯಲ್ಲಿ ಮತ್ತು ಕಿಶೋರಾವಸ್ಥೆಯಲ್ಲಿ. ಅಂದರೆ ಮಗು ಬೆಳೆದಂತೆ ತಾರ್ಕಿಕ ಚಿಂತನೆ ಹೆಚ್ಚಾಗಿ ಸಾಂಕೇತಿಕ ಹಂತಕ್ಕೆ ಅಂದರೆ ಸುಮಾರು 7 ವರ್ಷಗಳ ನಂತರ ಪ್ರವೇಶಿಸುತ್ತದೆ. ಹಾಗಾಗಿ ಈ ಒಂದು ಹಂತದಲ್ಲಿ ಮಗು ಸಂವೇದನೆಗಳ ಬದಲು ಸಂಕೇತಗಳ ಬಳಕೆಯನ್ನು ಪ್ರಾರಂಭ ಮಾಡುತ್ತೆ. ಓಕೆನಾ? ಅಂದರೆ 7 ವರ್ಷಗಳ ನಂತರ ಯಾವ ಹಂತ ಬರುತ್ತೆ? ಸಾಂಕೇತಿಕ ಹಂತ ಬರುತ್ತೆ. ಆ ಸಂಕೇತಗಳ ಹಂತ, ಸಾಂಕೇತಿಕ ಪ್ರಾತಿನಿಧ್ಯದ ಹಂತದಲ್ಲಿ ಮಗು ಏನು ಮಾಡುತ್ತೆ? ಸಂಕೇತಗಳನ್ನು ಬಳಸೋದಕ್ಕೆ ಪ್ರಾರಂಭ ಮಾಡುತ್ತೆ ಅಲ್ವಾ? ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ ಬಿ ಬಾಲ್ಯಾವಸ್ಥೆಯ ಕೊನೆಯಲ್ಲಿ ಮತ್ತು ಕಿಶೋರಾವಸ್ಥೆಯಲ್ಲಿ ಸಂಕೇತಗಳ ಬಳಕೆ ಪ್ರಾರಂಭ ಆಗುತ್ತೆ ಅನ್ನೋದು ಈ ಒಂದು ಪ್ರಶ್ನೆಯ ಉತ್ತರ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 30ನೇ ಪ್ರಶ್ನೆ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ ಆಗಿರುತ್ತೆ. ನೋಡೋಣ. ಸ್ಕ್ಯಾಫೋಲ್ಡಿಂಗ್ ಎಂಬ ಪ್ರಕ್ರಿಯೆಯು ಯಾವಾಗ ಕೊನೆಗೊಳ್ಳುತ್ತದೆ? ಆಯ್ಕೆಗಳು ಹೀಗಿವೆ: ಮಗು ಸಂಪೂರ್ಣವಾಗಿ ಕಲಿಯುವವರೆಗೆ ಅದು ಮುಂದುವರಿಯುತ್ತದೆ ಮತ್ತು ಮಗು ಸ್ವಾವಲಂಬಿಯಾದಾಗ ನಿಲ್ಲುತ್ತದೆ. ಆಯ್ಕೆ ಬಿ ಪರೀಕ್ಷೆ ಮುಗಿದ ತಕ್ಷಣ, ಸಿ ಮೊದಲ ದಿನವೇ ಕೊನೆಗೊಳ್ಳುತ್ತದೆ, ಆಯ್ಕೆ ಡಿ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಇಲ್ಲಿ ನಮಗೆ ಕನ್ಫ್ಯೂಸ್ ಮಾಡುವಂತಹ 2 ಆಯ್ಕೆಗಳು ಅಂತ ಹೇಳಿದ್ರೆ ಅದು ಎ ಮತ್ತು ಡಿ. ಮಗು ಸಂಪೂರ್ಣವಾಗಿ ಕಲಿಯುವವರೆಗೆ ಅದು ಮುಂದುವರಿಯುತ್ತದೆ ಮತ್ತು ಮಗು ಸ್ವಾವಲಂಬಿಯಾದಾಗ ನಿಲ್ಲುತ್ತದೆ ಅನ್ನೋದು. ಮತ್ತು ಆಯ್ಕೆ ಡಿ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಇವೆರಡೂ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆದರೆ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಆಯ್ಕೆ ಎ ಮಗು ಸಂಪೂರ್ಣವಾಗಿ ಕಲಿಯುವವರೆಗೆ ಅದು ಮುಂದುವರಿಯುತ್ತದೆ ಮತ್ತು ಮಗು ಸ್ವಾವಲಂಬಿಯಾದಾಗ ಅದು ನಿಲ್ಲುತ್ತೆ. ಅಂದರೆ ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನು? ಮಗುವಿನ ಕಲಿಕೆಗೆ ಬೇಕಾಗಿರುವಂತಹ ಬೆಂಬಲವನ್ನು ನೀಡೋದು. ಬೆಂಬಲ ಕಲಿಕೆಗೆ ನಾವು ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳಿ ಕರಿತೀವಿ. ಆದರೆ ಇಲ್ಲಿ ಮಗು ಸ್ವತಂತ್ರವಾಗಿ ಕಲಿತಾ ಇದ್ದಾನೆ, ಅವನಿಗೆ ನಮ್ಮ ಸಹಾಯದ ಅವಶ್ಯಕತೆ ಇಲ್ಲ ಅಂದಾಗ ನಾವೇನು ಮಾಡಬೇಕಾಗುತ್ತೆ? ನಮ್ಮ ಬೆಂಬಲವನ್ನು, ನಾವು ಕೊಡುವಂತಹ ಸಹಕಾರವನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಮಾಡ್ತಾ ಕೊನೆಗೆ ನಿಲ್ಲಿಸಬೇಕಾಗುತ್ತೆ. ಓಕೆನಾ? ಇದನ್ನು ನಾವಿಲ್ಲಿ ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ಇನ್ನು ಈ ಒಂದು ಸೆಷನ್ನಲ್ಲಿ ನಾವು ಜೆರೋಮ್ ಎಸ್ ಬ್ರೂನರ್ ಅವರ ಬಗ್ಗೆ, ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಈ ಹಿಂದಿನ ಸೆಷನ್ನಲ್ಲಿ ವಿವರಣೆಯನ್ನು ನೀಡಿದರೆ ಈ ಒಂದು ಸೆಷನ್ನಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ 30 ಪ್ರಶ್ನೆಗಳನ್ನು ನಿಮಗೆ ನೀಡಿದ್ದೀನಿ. ಅದರ ಜೊತೆಗೆ ಒಂದು ಸಣ್ಣ ವಿವರಣೆಯನ್ನು ಕೂಡ ಈ ಒಂದು ಸೆಷನ್ನಲ್ಲಿ ನೋಡಿದ್ದೀರಾ ಅಲ್ವಾ? ಈ 2 ಸೆಷನ್ಗಳು ಸಾಕಾಗುತ್ತೆ ಅನ್ಕೋತೀನಿ. ನಿಮ್ಮ ಮುಂದೆ ಬರುವಂತಹ ಪರೀಕ್ಷೆಗಳಲ್ಲಿ ಜೆರೋಮ್ ಎಸ್ ಬ್ರೂನರ್ ಅವರ ಬಗ್ಗೆ ಯಾವುದೇ ಒಂದು ಪ್ರಶ್ನೆಗಳು ಬಂದರೂ ಕೂಡ ನೀವು ಸುಲಭವಾಗಿ ಉತ್ತರಗಳನ್ನು ಆಯ್ಕೆ ಮಾಡಬಹುದು. ಓಕೆನಾ? ಹಾಗಾಗಿ ನನ್ನ ಈ 2 ತರಗತಿಗಳನ್ನು ವೀಕ್ಷಣೆ ಮಾಡಿ, ಅಲ್ಲದೆ ನನ್ನ ತರಗತಿಗಳನ್ನು ಹೀಗೆ ವೀಕ್ಷಣೆ ಮಾಡ್ತಾ ಇರಿ ಮತ್ತು ನನ್ನ ಒಂದು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತು ನನ್ನ ತರಗತಿಗಳನ್ನು ನೋಡುವಾಗ ಲೈಕ್ ಮಾಡಿ. ನಿಮ್ಮ ಲೈಕ್ ನಮ್ಮ ಒಂದು ಮುಂದಿನ ತರಗತಿಗಳಿಗೆ ಸಹಕಾರಿಯಾಗುತ್ತೆ, ಅಂದರೆ ಬೆಂಬಲವನ್ನು ನೀಡಿದಾಗೆ ಆಗುತ್ತೆ. ಓಕೆನಾ? ಹಾಗಾಗಿ ಇಷ್ಟನ್ನು ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.